ನಮಸ್ಕಾರ ವೀಕ್ಷಕರೇ, ಡೆಮೋಕ್ರಸಿ ನ್ಯೂಸ್ಗೆ ಸ್ವಾಗತ. ಡಿಸೆಂಬರ್ 24ರಿಂದ ಡಿಸೆಂಬರ್ 30ರವರೆಗೆ ವಾರ ಭವಿಷ್ಯ. ಶೋಭಾಕೃತ ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಿಂದ ಕೃಷ್ಣ ಪಕ್ಷದ ಚತುರ್ದಶಿಯವರೆಗೆ. ಈ ವಾರದ ಚಂದ್ರನ ಸಂಚಾರ ಕೃತಿಕಾ ನಕ್ಷತ್ರದಿಂದ ಮಾಘ ನಕ್ಷತ್ರದವರೆಗೆ. ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ಡಿಸೆಂಬರ್ 24ರಿಂದ ಡಿಸೆಂಬರ್ 30ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ಶನಿ, ಕೇತು ಧನಲಾಭ ಕೊಡುತ್ತಾರೆ. ಬಾಕಿಯಂತೆ ವೃತ್ತಿ, ಆರೋಗ್ಯ, ಕೌಟುಂಬಿಕ ಸೌಖ್ಯ ಎಲ್ಲವೂ ಚೆನ್ನಾಗಿದೆ. ಯಾವುದಾದರೂ ಮುಖ್ಯವಾದ ಕೆಲಸಗಳಿದ್ದರೆ ಅದಕ್ಕೆ ಭೂಮಿಕೆಯನ್ನು ಸಿದ್ಧಪಡಿಸಿಕೊಳ್ಳಿ. ಲಗ್ನದಲ್ಲಿ ಗುರು 12ನೇ ಮನೆಯಲ್ಲಿ ರಾಹು, 11ರಲ್ಲಿ ಶನಿ, 6ರಲ್ಲಿ ಕೇತು. ಮಿಶ್ರ ಫಲ ನಿಮಗೆ. ರಾಹು, ಗುರು ಖರ್ಚುಗಳನ್ನು ಹೆಚ್ಚಿಸುತ್ತಾರೆ. ಎರಡನೆಯದಾಗಿ ವೃಷಭ ರಾಶಿ. 11ರಲ್ಲಿ ರಾಹು ಧನಲಾಭ ಕೊಡುತ್ತಾನೆ. ವೃತ್ತಿ ಸ್ಥಾನ ಭದ್ರವಾಗಿದೆ. ರಾಹುವಿನಿಂದ ಹಣದ ಅರಿವು ಉತ್ತಮವಾಗಿದೆ. ಯಾವುದೇ ಜಗಳ, ವಾಗ್ವಾದ, ಕಿರಿಕಿರಿ ಇಲ್ಲದೆ ಈ ವಾರ ಕಳೆಯುತ್ತದೆ. 10ನೇ ಮನೆಯ ಶನಿ ತಟಸ್ಥ. ವ್ಯಯಸ್ಥಾನದಲ್ಲಿ ಇರುವ ಗುರುವಿನಿಂದ ಒಳ್ಳೆಯ ಕಾರ್ಯಗಳಿಗೆ ಖರ್ಚು ಮಾಡುತ್ತೀರಿ. 5ರ ಕೇತುವಿನಿಂದ ವಿದ್ಯಾ ಹಿನ್ನಡೆ ಇದೆ. ಮೂರನೆಯದಾಗಿ ಮಿಥುನ ರಾಶಿ. 11ನೇ ಗುರು ಬಹಳ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ. ನಿಮ್ಮ ಒಳ್ಳೆಯದು ಯಾವುದು ಅದನ್ನೇ ಗುರು ನಿಮಗೆ ಅನುಗ್ರಹಿಸುತ್ತಾನೆ. ಬಹಳಷ್ಟು ನಿಮಗೆ ನೆಮ್ಮದಿ ಕೊಡುವಂತಹ ಸಂಗತಿಗಳು ನಡೆಯುತ್ತವೆ. ವಿವಾಹ ನಿಷ್ಕರ್ಷೆಯಾಗುವ ಸಂಭವ ಇದೆ. ವೃತ್ತಿಯಲ್ಲಿ ಯಶಸ್ಸು, ಲಾಭ ಇದೆ. ಕೌಟುಂಬಿಕವಾಗಿ ಶಾಂತಿ, ನೆಮ್ಮದಿ ಇದೆ. 4ನೆಯದಾಗಿ ಕಟಕ ರಾಶಿ. ಈಗ ಗಂಭೀರ ಸಮಯ. ಗುರುಬಲ ಇಲ್ಲ. ಅಷ್ಟಮ ಶನಿಯ ಪ್ರಭಾವ ನಿಮ್ಮನ್ನು ಬಹಳ ಇಕ್ಕಟ್ಟಿಗೆ ಸಿಲುಕಿಸುತ್ತದೆ. ಕೌಟುಂಬಿಕ ಅಶಾಂತಿ, ಜಗಳ, ಮನಸ್ತಾಪ ನಿಮ್ಮನ್ನು ಹಣ್ಣು ಮಾಡುತ್ತದೆ. ನಿಮ್ಮ ಮಾತು ಯಾರೂ ಕೇಳಲು ತಯಾರಿಲ್ಲ. ನಿಮ್ಮ ಮನಸ್ಸಿಗೆ ನೋವು ಕೊಡುವ ಘಟನೆಗಳು ಪದೇ ಪದೇ ನಡೆಯುತ್ತದೆ. ಹಣದ ಅರಿವು ಉತ್ತಮವಾಗಿದ್ದರೂ ಖರ್ಚುಗಳು ಇವೆ. 5ನೆಯದಾಗಿ ಸಿಂಹರಾಶಿ. ಗುರು ಭಾಗ್ಯಸ್ಥಾನದಲ್ಲಿ ಇದ್ದಾನೆ. ಭಾಗ್ಯೋದಯವಾಗುವ ಸಮಯ. ವೃತ್ತಿಯಲ್ಲಿ ಯಶಸ್ಸು, ಸಾಮಾಜಿಕ ಗೌರವ, ಸ್ಥಾನಮಾನ ಎಲ್ಲವೂ ಸಿಗುವ ಸಮಯ. ಆದರೆ ಕುಟುಂಬದಲ್ಲಿ ಕೊಂಚ ಅಶಾಂತಿಯ ಗಾಳಿ ಬೀಸಲಿದೆ. ಕುಟುಂಬ ಸದಸ್ಯರ ಜೊತೆ ಕೊಂಚ ತಿಕ್ಕಾಟ, ಇರಿಸು ಮುರಿಸು ಇರುತ್ತದೆ. ಆರೋಗ್ಯಕ್ಕೂ ಹಾನಿಯಾಗಬಹುದು, ಜಾಗ್ರತೆ ವಹಿಸಿ. 6ನೆಯದಾಗಿ ಕನ್ಯಾ ರಾಶಿ. 6ನೇ ಮನೆಯ ಶನಿ ವಿಪುಲ ಧನಲಾಭ ಕೊಡುತ್ತಾನೆ. ಯಾವುದೋ ನೆಪಗಳಿಂದ ನಿಂತು ಹೋಗಿದ್ದ ಕೆಲಸಗಳಿಗೆ ಚಾಲನೆ ಕೊಡುತ್ತಾನೆ. ವಿಘ್ನಗಳಾಗದಂತೆ ಕೆಲಸಗಳು ನಡೆಯಲು ಅನುಕೂಲವಾಗುತ್ತದೆ. ಪ್ರವಾಸಗಳನ್ನು ಮಾಡುತ್ತೀರಿ. ನಿಮ್ಮ ರಾಶಿಯಲ್ಲೇ ಕೇತು 7ನೇ ಮನೆಯ ಶನಿ ನಿಮಗೆ ವೈಯಕ್ತಿಕವಾಗಿ ಕೊಂಚ ಕಿರಿಕಿರಿ ಕೊಡುತ್ತಾರೆ. 7ನೆಯದಾಗಿ ತುಲಾರಾಶಿ. ಗುರು 7ರಲ್ಲಿ, ರಾಹು 6ನೇ ಮನೆಯಲ್ಲಿ ನಿಮಗೆ ಡಬಲ್ ಧಮಾಕ. ಗುರು, ರಾಹು ಇಬ್ಬರು ನಿಮಗೆ ಶುಭ ಫಲಗಳನ್ನು ಕೊಡುತ್ತಾರೆ. ಕಷ್ಟ ಎನಿಸದ ಹಾಗೆ ಜೀವನ ಸರಾಗವಾಗಿ ಮುನ್ನಡೆಯುತ್ತದೆ. ಅವಿವಾಹಿತರಿಗೆ ವಿವಾಹ ಯೋಗ, ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಇದೆ. ಪ್ರಮೋಷನ್, ಪದವಿ, ಅಧಿಕಾರ ಎಲ್ಲವೂ ದೊರಕುವ ಸಮಯ. ನಿಂತು ಹೋಗಿದ್ದ ಕೆಲಸ ಕಾರ್ಯಗಳು ಮತ್ತೆ ಪ್ರಾರಂಭವಾಗಿ ಯಶಸ್ಸು ತಂದುಕೊಡುತ್ತದೆ. 8ನೆಯದಾಗಿ ವೃಶ್ಚಿಕ ರಾಶಿ. ಈಗ ನಿಮಗೆ ಬಹಳ ಗಂಭೀರ ಸಮಯ. 4ನೇ ಮನೆಯಲ್ಲಿ ಶನಿ ಇದ್ದು ನಿಮಗೆ ನಿಮ್ಮ ಮನೆಯಲ್ಲೇ ಅಪರಿಚಿತ ಭಾವ ಮೂಡಿಸುತ್ತಾನೆ. ಮನೆ ಬಿಟ್ಟು ಹೋಗಬೇಕೆಂಬ ತುಡಿತ ಮಠ ಸಾಗುವಂತೆ ಮಾಡುತ್ತಾನೆ. 6ನೇ ಮನೆ ಗುರುವಿನಿಂದಲೂ ಬೆಂಬಲ ಇಲ್ಲದಿರುವುದರಿಂದ ಮಾನಸಿಕ ಹಿಂಸೆ ಉಂಟಾಗುತ್ತದೆ. ಧನಹಾನಿ, ಆರೋಗ್ಯ ಹಾನಿ ಇದೆ. ನೀವೇ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿ ತೊಂದರೆಗಳಾಗದಂತೆ ಎಚ್ಚರಿಕೆ ವಹಿಸಿ. ಸಂಯಮಿಗಳಾಗಿದ್ದರೆ ಅವಮಾನ, ಕಟ್ಟಿಟ್ಟ ಬುದ್ಧಿ. ವಾಹನದಿಂದಲೂ ನಷ್ಟ ಇದೆ. 9ನೆಯದಾಗಿ ಧನಸ್ಸು ರಾಶಿ. ಈಗ ನಿಮಗೆ ಗುರುಬಲ ಶನಿಬಲ ಎರಡೂ ಇದ್ದು
ಡಬಲ್ ಧಮಾಕ. ಯಾವುದೇ ಮೂಲದಿಂದಲೂ ಹಣ ಬರುವ ಯೋಗ ಇದೆ. ಸಂತಾನದಿಂದ ಸುಖ ಸಂತೋಷ ದೊರೆಯುತ್ತದೆ. ಆಸ್ತಿ ಕೊಳ್ಳುವ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಲಾಭ ಇದೆ. ವೈಯಕ್ತಿಕವಾಗಿ ಬಹಳ ಅಭಿವೃದ್ಧಿ ಇದೆ. ನೌಕರಿಯಲ್ಲಿ ಯಶಸ್ಸು ಇದೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಒಟ್ಟಾರೆ ನಿಮಗೆ ಈಗ ಶುಭ ಕಾಲ. 4ನೇ ಮನೆಯ ರಾಹುವಿನಿಂದ ಕಿರಿಕಿರಿಯಾಗದಂತೆ ರಾಹು ಶಾಂತಿ ಮಾಡಿ ನಂತರ ಆಸ್ತಿ ಕೊಳ್ಳಲು ಮುಂದುವರೆಯಿರಿ. 10ನೇಯದಾಗಿ ಮಕರ ರಾಶಿ. ಈಗ 3ರಲ್ಲಿ ರಾಹು ಒಳ್ಳೆಯ ಬಲ, ಸಾಮರ್ಥ್ಯ, ಹಣ 3ನ್ನು ಕೊಡುತ್ತಾನೆ. ಯಾವುದಾದರೂ ಹಣ ಬರುವುದಿದ್ದರೆ ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚು ಬರುತ್ತದೆ. ಶುಕ್ರ ಮಂಗಳ 11ನೇ ಮನೆಯಲ್ಲಿ ಇರುವುದು ಕೂಡ ಶುಭ ಫಲಗಳನ್ನು ಕೊಡುತ್ತದೆ. ಮುಂದೆ ನಿಮಗಿನ್ನು ಒಳ್ಳೆಯ ಯೋಗ, ಒಳ್ಳೆಯ ಫಲ ಸಿಗುತ್ತದೆ. ಇದುವರೆಗೂ ಅನುಭವಿಸಿದ ಕಷ್ಟ ನಷ್ಟಗಳು ಮರೆಯಾಗುವಂತೆ ಗ್ರಹಗತಿಗಳು ಒಳ್ಳೆಯ ಸ್ಥಾನದಲ್ಲಿ ಇದ್ದು ನಿಮಗೆ ಭಾಗ್ಯೋದಯವನ್ನುಂಟು ಮಾಡುತ್ತದೆ. 11ನೇಯದಾಗಿ ಕುಂಭರಾಶಿ. 11ನೇ ಮನೆಯಲ್ಲಿ ಇರುವ ಸೂರ್ಯ ಬುಧರು ಮಾತ್ರ ನಿಮಗೆ ಬೆಂಬಲವಾಗಿ ಇದ್ದಾರೆ. ನೀವು ಅಂದುಕೊಂಡ ಸಂಗತಿಗಳು, ಪರಿಸ್ಥಿತಿಗಳು ನೀವು ಊಹಿಸಿದ್ದಕ್ಕಿಂತಲೂ ವ್ಯತಿರಿಕ್ತವಾಗಿ ಇರುತ್ತದೆ. ಗಂಭೀರ ಪರಿಸ್ಥಿತಿ ಇದೆ, ಆದರೆ ಅದನ್ನು ನಿಭಾಯಿಸುವುದರಲ್ಲಿ ನಿಮ್ಮ ಜಾಣ್ಮೆ ಇದೆ. ಗ್ರಹಗಳು ವ್ಯತಿರಿಕ್ತ ಸ್ಥಾನದಲ್ಲಿ ಇರುವುದರಿಂದ ಮಾನಸಿಕ ಕಿರಿಕಿರಿ, ಹಣಕಾಸು ಬಿಕ್ಕಟ್ಟು, ಕೌಟುಂಬಿಕ ಅಶಾಂತಿ ಮುಂತಾದವು ಇರುತ್ತದೆ. ಆದರೆ ಎಲ್ಲವನ್ನು ಸಹನೆಯಿಂದ ಕುಶಲತೆಯಿಂದ ನಿಭಾಯಿಸಿ. 12ನೇ ಮತ್ತು ಕೊನೆಯದಾಗಿ ಮೀನರಾಶಿ. ಇನ್ನು ಕೆಲವು ಕಾಲ ಸಂಪೂರ್ಣ ಗುರುಬಲ ಅನುಭವಿಸುವ ಯೋಗ ಇದೆ. ಗುರುಬಲ ಹೊಂದಿದ್ದರೆ ಬೇರಾವ ಗ್ರಹ ಬಲ ಇಲ್ಲದಿದ್ದರೂ ನಡೆಯುತ್ತದೆ. ಸಾಡೆ ಸಾತಿಯ ಮೊದಲ ಹಂತದಲ್ಲಿ ಇದ್ದೀರಾ. ಹಾಗಾಗಿ ಖರ್ಚು ವೆಚ್ಚಗಳು ನಿಮ್ಮ ಹಿಡಿತ ಮೀರಿ ನಿಮಗೆ ಆತಂಕ ಉಂಟು ಮಾಡುತ್ತದೆ. 9ರಲ್ಲಿ ಶುಕ್ರ, 10ರಲ್ಲಿ ಬುಧ ನಿಮಗೆ ಬೆಂಬಲವಾಗಿ ಇದ್ದಾರೆ. ಅನಿರೀಕ್ಷಿತವಾಗಿ ಬಂದೆರಗುವ ಖರ್ಚು, ಮಾನಸಿಕ ಕಿರುಕುಳ ಇವುಗಳಿಂದ ಜಾಗರೂಕರಾಗಿರಿ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.